ಅಕ್ಷರ ಲೋಕದಲ್ಲಿ ಗ್ರಾಮೀಣ ಪ್ರತಿಭೆಗಳ ಪಾರುಪತ್ಯ. ಕೇಸಾಪುರದ ಸಿದ್ಧಾರ್ಥ ಶಾಲೆಗೆ ಎಸ್ಎಸ್ಎಲ್ಸಿಯಲ್ಲಿ ಭರ್ಜರಿ ಯಶಸ್ಸು. ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಸರಿಯಾದ ವೇದಿಕೆ ಸಿಕ್ಕರೆ ಅವರು ಇತಿಹಾಸ ಸೃಷ್ಟಿಸಬಲ್ಲರು ಎಂಬುದನ್ನು ತಾಲೂಕಿನ ಕೇಸಾಪುರ ಗ್ರಾಮದ ಸಿದ್ಧಾರ್ಥ ಪಬ್ಲಿಕ್ ಶಾಲೆ ಸಾಬೀತುಪಡಿಸಿದೆ. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಅಮೋಘ ಸಾಧನೆ ಮಾಡುವ ಮೂಲಕ ಇಡೀ ತಾಲೂಕಿನ ಗಮನ ಸೆಳೆದಿದ್ದಾರೆ. ಗರಿಮೆಯ ಶಿಖರವೇರಿದ ಸಾಧಕಿಯರು. ಶಾಲೆಯ 4 ವಿದ್ಯಾರ್ಥಿನಿಯರು ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಶಾಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಶ್ರೇಯಾ ಮುತಾಲಿಕ ದೇಸಾಯಿ (98%), ಸಹನಾ ವಡ್ಡರ (95%), ಸಂಗೀತಾ ಚಲವಾದಿ (93%), ಪಲ್ಲವಿ ಸರೂರ (93%). ಈ ಗಣನೀಯ ಸಾಧನೆಯನ್ನು ಸಂಭ್ರಮಿಸಿದ ಶಾಲಾ ಆಡಳಿತ ಮಂಡಳಿಯು ಸಾಧಕ ವಿದ್ಯಾರ್ಥಿನಿಯರಿಗೆ ಸಿಹಿ ತಿನಿಸಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿತು. ಗುಣಮಟ್ಟದ ಶಿಕ್ಷಣವೇ ನಮ್ಮ ಶಕ್ತಿ. ಸರಸ್ವತಿ ಖಾನಾಪುರ. ಸನ್ಮಾನ ಸಮಾರಂಭದಲ್ಲಿ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ಖಾನಾಪುರ ಹಾಗೂ ಕಾರ್ಯದರ್ಶಿ ರಾಮಣ್ಣ ಖಾನಾಪುರ ಮಾತನಾಡಿ, ನಮ್ಮ ಶಾಲೆ ಆರಂಭವಾಗಿ ಕೇವಲ 5 ವರ್ಷಗಳಾಗಿದ್ದರೂ ಇಂದು ಗುಣಮಟ್ಟದ ಶಿಕ್ಷಣದ ಮೂಲಕ ಗ್ರಾಮೀಣ ಮಕ್ಕಳ ಭವಿಷ್ಯ ರೂಪಿಸುತ್ತಿದ್ದೇವೆ. ಹಳ್ಳಿಯ ಮಕ್ಕಳು ಜಾಗತಿಕ ಮಟ್ಟದ ಶಿಕ್ಷಣ ಪಡೆಯಬೇಕು ಎಂಬ ನಮ್ಮ ಕನಸು ಇಂದು ನನಸಾಗುತ್ತಿದೆ ಎಂದು ಹೆಮ್ಮೆಯಿಂದ ನುಡಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮವಾದ ಫಲಿತಾಂಶವನ್ನು ಪಡೆದ ಎಲ್ಲ ಮಕ್ಕಳಿಗೆ ಅಭಿನಂದನೆ ತಿಳಿಸುತ್ತೇನೆ. ಎಲ್ಲ ಪಾಲಕರು ನಮಸ್ಕಾರಗಳು. ಈ ಸಿದ್ಧಾರ್ಥ ಸ್ಕೂಲು ಚಲುವಾಗಿ ಈಗ 5ನೇ ವರ್ಷದಲ್ಲಿ ದಾಪುಗಾಲು ಇಡುತ್ತಾ ಬಂದಿದೆ. ಈ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಇದೊಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಆಗಲೆಂದು ನನ್ನ ಕನಸಿತ್ತು. ಇದು ನನಸು ಆಗಿದೆ. ಇವತ್ತಿನ ದಿವಸ ಹೇಳಿಕೊಳ್ಳಲಿಕ್ಕೆ ಬಹಳ ಸಂತೋಷವೆನಿಸುತ್ತದೆ. ಯಾಕಂದ್ರೆ 25-26ನೇ ಸಾಲಿನ ಎಸ್ಎಸ್ಎಲ್ಸಿ ರಿಸಲ್ಟ್ ಅತ್ಯುತ್ತಮ ಸಾಧನೆಯನ್ನು ಮಾಡಿದ ನಮ್ಮ ಮಕ್ಕಳು, ಆಮೇಲೆ ಶಿಕ್ಷಕರು ಅದೇ ರೀತಿ ದೊಡ್ಡ ಎಫರ್ಟ್ ಹಾಕಿ ಈ ಮಕ್ಕಳು ಈ ತಾಲೂಕಿನಲ್ಲೇ ಒಂದು ಒಳ್ಳೆ 1ನೇ ಸ್ಥಾನದಲ್ಲಿ ಬರುವಂಗ ನಮ್ಮ ಶಿಕ್ಷಕರು ಮಾಡಿದ್ದಾರೆ. ಮಕ್ಕಳು ಅಷ್ಟೇ ಎಫರ್ಟ್ ಹಾಕಿ ಸಾಧನೆಯನ್ನು ಮಾಡಿದ್ದಾರೆ. ಈ ತಾಲೂಕಿನಲ್ಲೇ ವೇಟೇಜ್ ಆಫ್ ಪರ್ಸೆಂಟೇಜ್ ತೆಗೆದಾಗ ನೋಡಿದರ ಈ ಮುದ್ದೇಬಿಹಾಳ ತಾಲೂಕಿನಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರುತ್ತೆ. ಒಂದನೇದಾಗಿ ಶ್ರೇಯಾ ಮುತಾಲಿಕ ದೇಸಾಯಿ 98%, ಆಮೇಲೆ ಸಹನಾ ವಡ್ಡರ್ 95%, ಆಮೇಲೆ ಸಂಗೀತಾ ಚಲವಾದಿ 93%, ಪಲ್ಲವಿ ಬಿರಾದಾರ್ 93% ಮಾಡಿದ್ದಾರೆ. ನಾನು ಬಹಳ ತುಂಬಾ ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿ ತುಂಬಾ ಸಂತೋಷವೆನಿಸುತ್ತದೆ. ಈ ಸಾಲಿ ತೆಗೆದಕ್ಕೂ ಸಾರ್ಥಕವಾಯಿತು. ನನ್ನ ಬೆಳಗಿನ ಜಾವ 5 ಗಂಟೆಗೆ ಮೊಳಗುತ್ತಿತ್ತು ಶಿಕ್ಷಕರ ಫೋನ್ ಕರೆ. ಸಾಧಕ ವಿದ್ಯಾರ್ಥಿನಿಯರು ತಮ್ಮ ಯಶಸ್ಸಿನ ಹಿಂದಿರುವ ರೋಚಕ ಕಥೆಯನ್ನು ಬಿಚ್ಚಿಟ್ಟರು. ನಮಗೆ ಇಂಗ್ಲಿಷ್ ಅಂದರೆ ಭಯವಿತ್ತು, ಆದರೆ ಶಿಕ್ಷಕರ ಪ್ರೋತ್ಸಾಹ ನಮ್ಮನ್ನು ಬದಲಿಸಿತ್ತು. ಪ್ರತಿದಿನ ಬೆಳಗಿನ ಜಾವ 5 ಗಂಟೆಗೆ ಶಿಕ್ಷಕರು ನಮ್ಮ ಪಾಲಕರಿಗೆ ಫೋನ್ ಮಾಡಿ ನಮ್ಮನ್ನು ಎಬ್ಬಿಸಿ ಓದಲು ಪ್ರೇರೇಪಿಸುತ್ತಿದ್ದರು. ಶಿಕ್ಷಕರ ಈ ಕಾಳಜಿಯೇ ಇಂದು ನಮ್ಮನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದೆ. Public school. I scored in SSLC 608 out of 625. I'm proud to Siddhartha Public School and the teachers were helped me a lot. ನಾನು ಇಲ್ಲಿ 8th half ಟರ್ಮಿಗೆ ಬಂದಿದ್ದು. ಅವಾಗ ನಾನು ಫಸ್ಟ್ ಇರೋದು ಅಥಣಿಯಲ್ಲಿ. ಅವಾಗ ನನಗೆ ಅಷ್ಟೊಂದು ಇಂಗ್ಲೀಷೇ ಬರ್ತಿದ್ದಿಲ್ಲ. ಕಲಿಯೋದು ಮಾತ್ರ ಇಂಗ್ಲಿಷ್ ಮೀಡಿಯಂ ಅಲ್ಲಿ, ಆದ್ರೆ ಇಂಗ್ಲಿಷ್ ಮಾತಾಡಕ್ಕೆ ಬರ್ತಿದ್ದಿಲ್ಲ. ಯಾವಾಗ ನಾನು ಈ ಸ್ಕೂಲಿಗೆ ಬಂದೆ, ಅವಾಗಿನ ಪ್ರಿನ್ಸಿಪಲ್, ಈಗ ಪ್ರೆಸೆಂಟ್ ಇರೋ ದಾಸಪ್ಪ ಸರ್, ಪಾಸ್ಟ್ ಅಲ್ಲಿ ಇರೋ ಮಾರುತಿ ಸರ್, ಎಲ್ಲರೂ ನಮ್ಗೆ ಬಹಳ ಸಪೋರ್ಟ್ ಮಾಡಿದ್ರು. ಇಂಗ್ಲಿಷ್ ಮಾತಾಡ್ರಿ, ನಿಮ್ಗೆ ಮುಂದೆ ಜಾಬಿಗೆ ಹೋದ್ರೆ ಇಂಗ್ಲಿಷ್ ಬೇಕಾಗತ್ತ, ಬರೀ ಕನ್ನಡ ಹಿಂದಿ ಇವನ್ ಅಷ್ಟೇ ಅಲ್ಲ, ಇಂಗ್ಲಿಷು ಕಲೀರಿ, ಅದು ಒಂದ್ ಲ್ಯಾಂಗ್ವೇಜ್ ಅಂತ ಹೇಳಿ ನಮ್ಗೆ ಇಂಗ್ಲಿಷ್ ಕಲ್ಸ್ಕೊಟ್ರು. ಹಾಗೆ ನನ್ನ 10th ಸ್ಟ್ಯಾಂಡರ್ಡ್ ಲೈಫ್ ಅಲ್ಲಿ ಟೀಚರ್ಸ್ ಮಾತ್ರ ಬಹಳ ಅಂದ್ರೆ ಬಹಳ ಬೆಸ್ಟ್ ಇದ್ರು. ನನಗೆ ಎಲ್ಲಾ ತರ ನನಗೆ ಏನ್ ತಿಳಿಲಿಲ್ಲ ಅಂದ್ರು 10 ಸಲ ಕೇಳಿದ್ರು ಎಲ್ಲಾ ಟೀಚರ್ಸು ಹೇಳ್ತಿದ್ರು. ಸೊ ಥ್ಯಾಂಕ್ ಯು ಟೀಚರ್ಸ್. ಲ್ಯಾಪ್ಟಾಪ್ ತಗೊಂಬಂದು ತೋರಿಸಿ ಲೆಸನ್ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಆಮೇಲೆ ಮಂಜುನಾಥ್ ಸರ್ ಲ್ಯಾಪ್ಟಾಪ್ ದಲ್ಲಿ ಎಕ್ಸ್ಪೆರಿಮೆಂಟ್ಸ್ ತೋರಿಸ್ತಿದ್ರು. ಫಿಸಿಕ್ಸ್, ಸೈನ್ಸ್, ಕೆಮಿಸ್ಟ್ರಿ ಲ್ಯಾಬ್ ಇಲ್ಲ ಅಂದ್ರೂ ನಮ್ ಸರ್ ಲ್ಯಾಪ್ಟಾಪ್ ಅಲ್ಲಿ ತೋರಿಸ್ತಿದ್ರು. ಈ ರಿಯಾಕ್ಷನ್ ಈ ತರ ಆಗುತ್ತಾ, ಕಲರ್ ಈ ತರ ಆಗುತ್ತಾ. ಅಂದ್ರೆ ಎಕ್ಸಾಮ್ ನಲ್ಲಿ ಏನಾದ್ರು ಕ್ವಶನ್ಸ್ ಬಂದ್ರೆ ನಮಗ್ ಕ್ವಶನ್ಸ್ ಫೇಸ್ ಮಾಡಕ್ ಬಹಳ ಡಿಫಿಕಲ್ಟಿ ಅನಿಸ್ತಿತ್ತು. ಅವಾಗ ನಮ್ ಎಲ್ಲ 3 ಸರ್ ಬಹಳ ಎಫರ್ಟ್ ಹಾಕಿದ್ರು. ನಾವು ಓದಿದ್ದಕ್ಕೂ ಅಷ್ಟೇ ಚಲೋ ಮಾರ್ಕ್ಸ್ ಬಂತು. ನೆಕ್ಸ್ಟ್ ಸೋಷಿಯಲ್ ಹೇಳ್ಬೇಕಂದ್ರೆ ದಾಸ್ ಸರ್ ಅವರಷ್ಟು ಬೆಳಗ್ಗೆ ಅವ್ರಷ್ಟು ಕೇಳ್ಕೊಂಡವ್ರು ಯಾರು ಇಲ್ಲ. ಬೆಳಗ್ಗೆ ಎಬ್ಬಿಸ್ತಿದ್ರು ಸರ್, ಹೇಳ್ರಮ್ಮ ಹೇಳಿ, ಬೇಗ ಎದ್ದೇಳಿ ಓದ್ರಿ ಅಂದ್ರೆ ಬೆಳಗ್ಗೆ ಓದಿದ್ದೆಲ್ಲ ನೆನಪಿರುತ್ತಲ್ಲ.
ಬೇಗ ಜಲ್ದಿ ಎಬ್ಬಿಸ್ತಿದ್ರು ಸರ್. ಪೇರೆಂಟ್ಸಿಗೆ ಸಿಕ್ಸ್ತ್ ಇಂದಾನೆ ಈ ಸ್ಕೂಲಿಗೆ ಹಚ್ಚೀನಿ. ಅಂಡ್ ನಾನು ಸಿಕ್ಸ್ತ್ಗೆ ಇಂಗ್ಲಿಷ್ ಮೀಡಿಯಂ ಬಂದಿದ್ದೆ. ಅವಾಗ ಹೆಂಗ್ ಅನಿಸ್ತಿತ್ತು ಅಂತಂದ್ರೆ ಇಂಗ್ಲಿಷ್ ಸ್ವಲ್ಪ ಟಫ್ ಆಗ್ತಿತ್ತು. ಆದ್ರೆ ಸ್ಕೂಲ್ ಅದೇ ಸ್ಟಾರ್ಟ್ ಆಗಿತ್ತು. ಆದ್ರೆ ಎಲ್ರು ಇಂಗ್ಲಿಷ್ ಚಲೋ ಹೇಳ್ಕೊಡ್ತಿದ್ವಿ. ಹಂಗೆ ಬರ್ತಾ ಪ್ರಿನ್ಸಿಪಲ್ ಚೇಂಜ್ ಆದ್ರು. ಆದ್ರೆ ಮಾರುತಿ ಸರ್ನು ಭಾಳ ಹೆಲ್ಪ್ ಮಾಡಿದ್ರು ಇಂಗ್ಲಿಷ್ ಕಲಿಯೋಕೆ. ನೆಕ್ಸ್ಟ್ ಟೀಚರ್ಸ್ನು ಎಷ್ಟು ಚಲೋ. ನಾವು 10th ಬಂದ್ಮೇಲಂತೂ ಟೀಚರ್ಸ್ ಭಾಳ ಚಲೋ ಇದ್ರಂತೆ. ಎಲ್ರು ನಾವು 4 ಜನ ಇದ್ದಿದ್ದಕ್ಕೂ ಎಲ್ರು ನಾವು ನಿಮ್ ಕ್ಲಾಸ್ ಒಳಗೆ ಎಷ್ಟು ಜನ ಇದ್ರು 4 ಜನಕ್ಕೆ ಪಾಠ ಮಾಡಿದಾರ ಅಂತ ಎಲ್ರು ಕೇಳ್ತಿದ್ರು. ನಮ್ ಫ್ರೆಂಡ್ಸ್ ನಮ್ಮ ಮನೆಯೊಳಗೆಲ್ಲ. ಆದ್ರೆ 4 ಜನ ಇದ್ರು 4 ಜನರನ್ನು 90 ಮ್ಯಾಲ್ ಮಾಡುವಂಗ್ ಮಾಡಿದ್ದಾರೆ. ಇಂಗ್ಲಿಷ್ ಅಂತೂ ನಮ್ಗೆ ಇಂಗ್ಲಿಷ್ ಗ್ರಾಮರ್ 10th ಬರೋವರೆಗೂ ಸ್ವಲ್ಪ ಗೊತ್ತಿತ್ತು. ಅಷ್ಟೊಂದೇನು ಗೊತ್ತನೇ ಇರ್ಲಿಲ್ಲ. ಉಲ್ಲಾಸ್ ಸರ್ ನಮಗ ಎಷ್ಟು ಹೇಳಿದ್ರು ಅಂದ್ರೆ ನಮಗ ಜಾಸ್ತಿ ಬರೀ ನಿಮ್ಗೆ ಏನೋ ಇವಾಗ ಅರ್ಥ ಆಗೈತೆ ಅಂತೀರಿ, ಎಕ್ಸಾಮ್ ಒಳಗೋಗಿ ಏನು ಮಾಡೋದಿಲ್ಲ ಜಗ್ಗಿ ಬೈತಿದ್ರು. ಆದ್ರೆ ಅವ್ರು ಹೇಳಿದ್ದಕ್ಕೆ ನಾ ಇವಾಗ 122 ಮಾಡಿದೀನಿ. ಏನು ಓದಿವಿ ಅನ್ನೋದು ಎಲ್ಲ ಕ್ಲಾಸ್ ಒಳಗೆ ಚಲೋ ಹೇಳ್ತಿದ್ರು. ಅಜಯ್ ಸರ್, ಮಂಜುನಾಥ್ ಸರ್, ವಿನಾಯಕ್ ಸರ್, ಕೆಮಿಸ್ಟ್ರಿ, ಬಯಾಲಜಿ ಅವ್ರ ನಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಎಷ್ಟು ಸಾರಿ ಕೇಳಿದ್ರು ಅವ್ರ ಎಲ್ಲ ಹೇಳ್ತಿದ್ರು. ಕಮ್ಮಿ ಮಾರ್ಕ್ಸ್ ತಗೊಂಡು ನಿಮ್ ಕೈಲಿ ಆಗುತ್ತಾ, ನೀವು ಈ ಸಾರಿ ಮಾಡಿರಿ, ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಇದಕ್ಕಿಂತ ಬೆಟರ್ ಮಾಡ್ರಿ ಅಂತ. ರಾಮಣ್ಣ ಸರ್, ಸರಸ್ವತಿ ಮ್ಯಾಮ್ ಅಷ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ರು. ಏನಂತಂದ್ರೆ ನೀವು 4 ಜನ ನಮ್ಮ ಸ್ಕೂಲ್ ಮಾಣಿಕ್ಯ ಇದ್ದಂಗ, ವಜ್ರ ಇದ್ದಂಗ, ನೀವೇ ಮಾಡಕ್ಕಾಗುತ್ತಾ ಮಾಡ್ರಿ ಅಂತ ಎಲ್ಲ ಹೇಳ್ತಿದ್ರು. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸರಸ್ವತಿ ಮ್ಯಾಮ್ ನಮ್ನ ಸೇಮ್ ಮಕ್ಕಳ ತರ ನೋಡ್ಕೊಂತಿದ್ರು. ಎಕ್ಸ್ಟ್ರಾ ಕ್ಲಾಸ್ ಇದ್ದಾಗ ಏನಾದ್ರು ನಾವ್ ಏನಾರ ತಿನ್ನಕ್ ತಂದಿರ್ಲಿಕ್ಕಂದ್ರೆ ಮ್ಯಾಮ್ ಹೋದಾಗ ಕರಿತಿದ್ರು, ಚಾ ಕೊಡ್ತಿದ್ರು, ಚೋಡ ತಿನ್ನಿಸ್ತಿದ್ರು. ಅದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ರು. 93% ಮಾಡಿದ್ದೀನಂತ ಎಲ್ಲದಕ್ಕೂ ಕಾರಣ ನಮ್ಮ ಟೀಚರ್ಸ್. ನನ್ನ ನೆಶಿನಾಗ 5 ಗಂಟೆಗೆ ಎಬ್ಸಿದಾರೆ. ಅಷ್ಟು ಫೋನ್ ಮಾಡಿ ಇದು ಮಾಡ್ತಿದ್ರು ಸರ್ ಎಲ್ಲ. ಮತ್ತೆ ಎಷ್ಟು ಎಕ್ಸಾಮ್ ಬರ್ದಿದೀವಂತ ಯಾವಾಗ್ಲೂ ಬೇಸರ ಆಗ್ತೈತೆ, ಎಷ್ಟು ಎಕ್ಸಾಮ್ ಬರ್ದಿವಲ್ಲ ಏನು ಅಂತ. ಆದ್ರೂ ಈಗ ಇಷ್ಟು ಪರ್ಸೆಂಟೇಜ್ ಮಾಡಿದೀವಲ್ಲ ಅಂತ ಭಾಳ ಹೆಮ್ಮೆ ಆಗುತ್ತೆ. ಮತ್ ನಮ್ ಸರ್, ನನ್ನ ಫ್ರೆಂಡ್ಸ್ ಕೂಡ ಭಾಳ ಹೆಲ್ಪ್ ಮಾಡಿದ್ದಾರೆ. ಇದು ಮಾಡು ಅದು ಮಾಡು, ನನ್ನ ಮ್ಯಾಥ್ಸ್ ಎಲ್ಲ ಎಷ್ಟು ಹೇಳ್ಕೊಟ್ಟಿದ್ದಾರೆ. ಮತ್ ನನ್ನ ಟೀಚರ್ಸ್ ಅಂತೂ ಭಾಳ ಹೆಲ್ಪ್ ಮಾಡಿದ್ದಾರೆ. ನನ್ಕಿಂತ ಅವರೇ ಭಾಳ ಓದು ಅದು ಇದು ಮಾಡು, ನೀ ಕನ್ನಡದಿಂದ ಬಂದಿದ್ದಿ, ಭಾಳ ಮಾಡ್ಬೇಕು ಪರ್ಸೆಂಟೇಜ್ ಅಂತೆಲ್ಲ ಅವರೇ ಇದು ಮಾಡಿಕೊಟ್ಟಿದ್ದು. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಟೀಚರ್ಸ್ಗೆ, ಅವ್ರಿಗೆಲ್ಲ. ನಾನು 93% ಮಾಡಿದ್ದೀನಿ ಅಂತ ನನಗೆ ಹೆಮ್ಮೆ ಆಗ್ತಿದೆ. ಮತ್ ಅದಕ್ಕೆ ಮುಖ್ಯ ಕಾರಣ ಹೇಳ್ಬೋದಂದ್ರೆ ನಮ್ಮ ಎಲ್ಲಾ ಶಿಕ್ಷಕರಿಂದ ಸಾಧ್ಯ. ಅವ್ರು ನಶಿನಾಗ ಎದ್ದು 5ಕ್ಕೆ ಕಾಲ್ ಮಾಡಿ ಎಬ್ಸಕ ಹೇಳ್ತಿದ್ರು. ಮತ್ತ ಅವ್ರು ನೀಡಿದಂತ ಬೋಧನೆ ಮತ್ತ ಅವರು ತಗೊಂಡಂತ ಟೆಸ್ಟ್ ಬಾಳ್ ತಗೊಂಡಿದಾರ. ಮತ್ತ ಅದು ನಮ್ಗೆ ಬಾಳ್ ಪ್ರಾಕ್ಟೀಸ್ ಸಹ ಆಗಿದೆ. ಈ ಸ್ಕೂಲಿಗೆ ಹಚ್ಚಿದ್ದಕ್ಕೂ ನಮಗ್ ಸಾರ್ಥಕ ಆಯ್ತಂತ ಹೇಳ್ಬೋದು. ಮತ್ ಈಗ ಯಾರ್ಯಾರು ಇನ್ನ ಸ್ಕೂಲಿಗೆ ಕಲಿತಾರ ಅವರು ಕೂಡ ಹಚ್ಬೋದು ಈ ಸ್ಕೂಲಿಗೆ. ಏನು ಕಾಪಿ ಇಲ್ಲಾರ ಏನು ಇದು ಇಲ್ಲಾರ ಮಾಡಿದಂತ ರಿಸಲ್ಟ್ ನಮ್ ಎಷ್ಟ್ ಓದಿವೋ ಅಷ್ಟೇ ಮಾಡಿದಂತ ರಿಸಲ್ಟ್ ಅವರು ಕೂಡ ಮಾಡ್ಬೋದು. ಇದೇ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಬೇಕಂತ ಹೇಳ್ತೀನಿ. ತಾಲೂಕಿಗೆ ನಂಬರ್ 1 ಸ್ಥಾನದ ಹಿರಿಮೆ. ಶಾಲೆಯ ಪ್ರಾಂಶುಪಾಲರಾದ ದಾಸಪ್ಪ ಎಸ್ ಅವರು ಮಾತನಾಡಿ, ವೈಟಲ್ ಆಫ್ ಪರ್ಸೆಂಟೇಜ್ ಆಧಾರದ ಮೇಲೆ ನಮ್ಮ ಶಾಲೆ ಇಡೀ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿದೆ. ಇದು ಶಿಕ್ಷಕರ ಶ್ರಮ ಮತ್ತು ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಸಿಕ್ಕ ಫಲ ಎಂದರು. ನಮಸ್ತೆ ಎಲ್ಲ ಪಾಲಕರಿಗೂ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಫಲಿತಾಂಶ ಪ್ರಕಟವಾಗಿದ್ದು, ಸಿದ್ಧಾರ್ಥ ಪಬ್ಲಿಕ್ ಶಾಲೆಯ 4 ವಿದ್ಯಾರ್ಥಿನಿಯರು ಎಕ್ಸಾಮ್ನಲ್ಲಿ ಭಾಗವಹಿಸಿ ಈ ತಾಲೂಕಿಗೆ ಹಾಗೂ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಶ್ರೇಯಾ ಮುತಾಲಿಕ್ ದೇಸಾಯಿ ವಿದ್ಯಾರ್ಥಿನಿಯು ನಮ್ಮ ಶಾಲೆಗೆ 98% ಅನ್ನು ತೆಗೆದುಕೊಂಡು ಟಾಪರ್ ಆಗಿದ್ದಾಳೆ. ಅದೇ ರೀತಿಯಾಗಿ ಸಹನಾ ಎಸ್ ವಡ್ಡರ್ 95%, ಸಂಗೀತ ಚಲವಾದಿ 93%, ಪಲ್ಲವಿ ಸರೋರ್ 93%. ಈ ರೀತಿಯಾಗಿ ಪರ್ಸೆಂಟೇಜ್ ಅನ್ನು ತೆಗೆದುಕೊಂಡು ಇಡೀ ತಾಲೂಕಿಗೆ ವೇಟೇಜ್ ಆಫ್ ಪರ್ಸೆಂಟೇಜ್ ನಲ್ಲಿ ನಮ್ಮ ಶಾಲೆಯು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತದೆ. ಈ ವಿಷಯವನ್ನು ಹಂಚಿಕೊಳ್ಳಲು ನಾನು ತುಂಬಾ ಉತ್ಸುಕನಾಗಿದ್ದೇನೆ. ಸರ್ ಅವರು ಎಷ್ಟು ಸಪೋರ್ಟಿವ್ ಆಗಿತ್ತಂತಂದ್ರೆ, ಸರ್ ನಾ ಇದನ್ನ ಮಾಡ್ಬೇಕು ಅಂತಂದ್ರೆ ನೀವು ಮಾಡಿ, ನಿಮ್ಗೆ ಏನ್ ಸಪೋರ್ಟ್ ಬೇಕು ಸರ್ ನೀವು ಮಾಡಿ, ಅಷ್ಟು ಸಪೋರ್ಟ್ ಮ್ಯಾನೇಜ್ಮೆಂಟ್ ಇದೆ. ನಾವು ಏನಾದ್ರು ಮಾಡ್ಬೇಕು ಅಂತ ಅನಿಸ್ತದೆ. ಯಾಕಂತಂದ್ರೆ 1 ವರ್ಷದ ಹಿಂದೆ ಒಬ್ಬ ಪಾಲಕರು ಬಂದಿದ್ರು ನಮ್ಮ ಸ್ಕೂಲಿಗೆ. ಆ ಪರ್ಸೆಂಟೇಜ್ ನೋಡಿ 4 ಅಡ್ಮಿಷನ್ ವಾಪಸ್ ತಗೊಂಡೋಗಿದ್ರು. ಯಾಕಂದ್ರೆ ಮಕ್ಳು ಇವತ್ತು ನೆನ್ಪಿಟ್ಕೊಂಡಿರ್ರಿ, ನಮ್ಗೆ ಎಲ್ಲಿ ಅವಮಾನ ಆಗುತ್ತಲ್ಲ ಅಲ್ಲಿ ಸನ್ಮಾನ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇರ್ರಿ. ಅದು ಅವಮಾನ ಆಯ್ತಂತ ಹಿಂದೆ ಹೋಗ್ಬಾರ್ದು. ಅವಮಾನ ಆದಂತ ಜಾಗದಲ್ಲಿ ಸನ್ಮಾನವನ್ನ ಪಡ್ಕೊಳ್ಳುವಂತ ಶಕ್ತಿ ಆ
ದೇವರಿಗೆ ಕೊಡ್ಲಿ. ಇವತ್ತು ಸಿದ್ಧಾರ್ಥ ಸ್ಕೂಲ್ ನಲ್ಲಿ ಆದಂತ ನನಗೆ ವೈಯಕ್ತಿಕವಾದಂತ ಅನುಭವ, ಅದನ್ನ ಥ್ರೂಔಟ್ ಇಯರ್ ಯಾರ ಹತ್ರನು ಶೇರ್ ಮಾಡ್ಕೊಳ್ದಂಗ ಆ ನಿಟ್ಟಿನಲ್ಲಿ ಇವತ್ತು ವರ್ಕ್ ಮಾಡಿದ್ದೇನೆ. ನಮ್ಮ ಮಕ್ಕಳಿಗೆ ನಮ್ಮ ಕಡೆಯಿಂದ, ನನ್ನ ತಂಡದ ಕಡೆಯಿಂದ ಎಷ್ಟು ಸಾಧ್ಯ ಅಷ್ಟು ಸಪೋರ್ಟ್ ಮಾಡಿದ್ದೇನೆ. ಅದೇ ರೀತಿಯಾಗಿ ಸೃಜನಶೀಲ ಅಧ್ಯಾಪನ ಕೇಂದ್ರದ ಅಧ್ಯಕ್ಷರಾದಂತಹ ಗುರುರಾಜ್ ಕರಜಗಿ ಸರ್ ಅವರ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ಹಾಗೂ ಕಾರ್ಯದರ್ಶಿಗಳಾದಂತಹ ರಮಣ ಕನಪುರ್ ಸರ್ ಯಾವಾಗಲೂ ನಮಗ ಬೆನ್ನೆಲುಬಾಗಿ ನಿಂತು, ಬೆನ್ ತಟ್ಟೋದಷ್ಟೇ ಅಲ್ಲ, ನಾ ಬೆನ್ನಿಗೆ ಹೊರೆಯಾಗಿರ್ತೀನಿ, ಅಂದ್ರೆ ಈ ಬೆನ್ನಿಗೆ ನಾ ಸಪೋರ್ಟ್ ಆಗಿರ್ತೀನಿ, ನೀ ಏನ್ ಮಾಡ. ಪಾಲಕರಾದ ಗುರುರಾಜ ಮುತಾಲಿಕ ದೇಸಾಯಿ ಹಾಗೂ ಕುಮಾರ್ ಅವರು ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಹೈಟೆಕ್ ಮಾದರಿಯ ಶಿಕ್ಷಣ ನೀಡುತ್ತಿರುವ ಸಂಸ್ಥೆಯ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು. ಶಿಕ್ಷಕರಾದ ಅಜಯ ಕುಮಾರ್ ಹಾಗೂ ಉಲ್ಲಾಸ್ ಅವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಮಗಳು ಮತ್ತು ಮಗನ ಆಮೇಲೆ ಅವಾಗ ಇದ್ದಕ್ಕಿಂತ ಈಗ ಎಲ್ಲ ಫುಲ್ ಚೇಂಜ್ ಆಗಿದೆ. ಡೈಲಿ ಇಂಪ್ರೂವ್ಮೆಂಟ್ಸ್ ಅದು ಬೇರೆ ಎಲ್ಲಿ ನಾನು ಮೊದಲೇ ತಾಲೂಕಿನಲ್ಲಿ ನೋಡಿಲ್ಲ. ಆಮೇಲೆ ಹುಡುಗರು ಏನು ಕೋಪರೇಷನ್ ಮಾಡಿದ್ದಾರೆ, ಇದು ತುಂಬಾ ಸಂತೋಷ ಆಗುತ್ತೆ. ನೆಕ್ಸ್ಟ್ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹುಡುಗರು ಅಡ್ಮಿಷನ್ ತಗೋರಿ, ಆಮೇಲೆ ಈ ಸ್ಕೂಲ್ ಇದನ್ನು ಉಳಿಸ್ಕೋರಿ. ಆಮೇಲೆ ನೀವು ಇಲ್ಲಿ ಬಂದ ಮೇಲೆ ಕಮ್ಯುನಿಕೇಶನ್ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಹುಡುಗರದ್ದು. ಆಲ್ಮೋಸ್ಟ್ ನಾನು ಇಲ್ಲಿ ಮುದ್ದೇಬಾಳ ತಾಲೂಕಿನಲ್ಲಿ ಯಾವ ನೋಡಿಲ್ಲ. ಈವನ್ ಬೆಂಗಳೂರಿನಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಅವ್ರ ಮಗಳು CBSE 98% ಮಾಡಿದ್ರು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಲಾಸ್ಟ್ ಇಯರ್ ಇಲ್ಲಿ ಲಾಸ್ಟ್ ಮಂತ್ ನನ್ನ ಹತ್ರ ನನ್ನ ಫ್ರೆಂಡ್ ಬಂದಾಗ ನಮ್ಮ ಹುಡುಗರೆಲ್ಲ ಕಮ್ಯುನಿಕೇಟ್ ಮಾಡಿದ್ ನೋಡ ನಮ್ಗೆ ತುಂಬಾ ಸಂತೋಷ ಐತೆ. ಯಾಕಪ್ಪ ಅಂತಂದ್ರ ಈ ಮೊದಲಿಗೆ ಏನ್ ಪ್ರಿನ್ಸಿಪಾಲ್ ಇದ್ರಲ್ಲ ಅವ್ರು ಹಾಕಿ ಕೊಟ್ಟಂತ ಇದನ್ನ ಟಿಲ್ ಡೇಟ್ ಮರ್ಯಾಕ್ ಆಗ್ತಾ ಇಲ್ಲ ಸರ್. ದಯವಿಟ್ಟು ಎಲ್ಲರೂ ಈ ಸ್ಕೂಲಿಗೆ ಕೋಪರೇಟ್ ಮಾಡ್ರಿ. ಅನ್ನೋದ್ರಿಂದ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದನ್ನ ಇವತ್ತು ಇಷ್ಟಪಡ್ತಾರೆ. ಯಾಕಂದ್ರೆ ನಾನು ನೋಡಿದೀನಿ ಯಾವ ತರ ಈ ಸ್ಕೂಲ್ ನ ಸ್ಟೂಡೆಂಟ್ ಗಳ ರೆಡಿ ಮಾಡ್ತಿದ್ರೆ ಇಲ್ಲಿ ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು ಒಳ್ಳೆ ರೀತಿಯಾಗಿ ನಿಭಾಯಿಸ್ತಾರೆ ಅಂತ ನಾನು ಕೇಳಕ್ ಇಷ್ಟಪಡ್ತೇನೆ. ಯಾಕಪ್ಪ ಅಂತಂದ್ರೆ ನಾವು ಬಹಳಷ್ಟು ಸ್ಕೂಲ್ಗಳಲ್ಲಿ ನೋಡಿದೀವಿ, ನಾವು ಸಹ ಹೋಗಿ ಬಂದಿದೀವಲ್ಲ. ಸೊ ಇಷ್ಟು ಪರ್ಸನಲ್ ಕೇರ್ ಬಾಂಡಿಂಗ್ ವಿತ್ ಸ್ಟೂಡೆಂಟ್ ಎಜುಕೇಶನ್ ಒಳಗ ಈಗ ನಮ್ಮಂತ ಈಗ ಗ್ರಾಮೀಣ ಭಾಗದೊಳಗ ಈ ತರ ಒಂದು ಸ್ಟೂಡೆಂಟ್ ಐಡೆಂಟಿಫೈ ಮಾಡ್ಕೊಂಡು ಅವ್ರಿಗೆ ಬೇಸಿಕ್ ಇಂದ ಹಿಡಿದು ಎಂಡ್ ರಿಸಲ್ಟ್ ನಾನು ಸಹ ಎಫರ್ಟ್ ಕೊಟ್ಟು ಒಳ್ಳೆ ರಿಸಲ್ಟ್ ನ ಈ ಸಲ 2025-26 ಸಾಲಿನಲ್ಲಿ ಏನಿಲ್ಲ ನಮ್ ತಾಲೂಕಿಗೆ ನಾವು ಹೇಳ್ಬೇಕಪ್ಪ ಅಂತಂದ್ರೆ ದ ವೇಟೇಜ್ ಆಫ್ ಅಗ್ರಿಗೇಟ್ ಅಂತ ಏನ್ ಕರಿತೀವಲ್ಲ, ಅದಕ್ಕೆ ನಮ್ಮ ಈ ಪಬ್ಲಿಕ್ ಸ್ಕೂಲ್ ಫಸ್ಟ್ ಗ್ರೇಡ್ ಒಳಗೆ ಇನ್ನೊಂದು 4 ಹುಡುಗಿಯರು ಎಷ್ಟು ಕಾಂಪಿಟೇಟರ್ ಅಂದ್ರೆ ಎಲ್ಲರೂ ಒಂದೇ ಫ್ರೆಂಡ್ಶಿಪ್, ಒಂದೇ ರೀತಿಯಲ್ಲಿ ಇದ್ರು, ಬಹಳ ಚೆನ್ನಾಗಿ ಮಾಡಿದ್ರು. ವರ್ಕ್ ಅಂತ ಬಂದಾಗ ಎಲ್ಲ ಕಂಪ್ಲೀಟ್ ಇತ್ತು. ಇನ್ನೊಂದು ಏನ್ ಮಾಡ್ಬೇಕಂದ್ರೆ ನಾಲೆಜ್ ಬಹಳ ಇಂಪಾರ್ಟೆಂಟ್. ನಮ್ದು ಶಾಲೆ ಅಂತ ಬಂದಾಗ ನಾವು ಡಿಸಿಪ್ಲಿನ್ ಜೊತೆಗೇನೆ ನಾಲೆಜ್ ಬಿಲ್ಡ್ ಮಾಡ್ತೀವಿ. ಈಗ ಆಲ್ಮೋಸ್ಟ್ ಬೇರೆ ಸ್ಕೂಲ್ ನೋಡಿದಾಗ ಬೇಸಿಕ್ಸ್ ಕಡಿಮೆ ಇರ್ತೈತಿ. ಅವ್ರ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಇತ್ತಂದ್ರ ಅವ್ರು ಏನ್ ಬೇಕಾ ಸಾಧನೆ ಮಾಡ್ಬೋದು. 10 ತನನು ಫೋನ್ ಮಾಡಿ, ಸರ್ ಇದೊಂದು ಸೆಂಟೆನ್ಸ್ ಬಿಟ್ಟಿನಿ ಸರ್, ಇದು ಪ್ಯಾಸಿವ್ ವಾಯ್ಸ್ ಕರೆಕ್ಟ್ ಐತಿಲ್ಲ ನೋಡ್ರಿ ಸರ್, ಇದೊಂದು ಇಂಡೈರೆಕ್ಟ್ ಸ್ಪೀಚ್ ಕರೆಕ್ಟ್ ಐತಿಲ್ಲ ಸರ್, ಗೂಗಲ್ ಈ ತರ ತೋರಿಸಿ ಸರ್, ಇದು ಡಿಫ್ರೆಂಟ್ ಆನ್ಸರ್. ಭಾಳ ಅಂದ್ರೆ ಭಾಳ ಆಗಿನ ಡೆಡಿಕೇಶನ್ ನಿಜವಾಗ್ಲೂ ಮೆಚ್ಚಬೇಕು. ನಾನು ಎಕ್ಸೆಪ್ಟ್ ಮಾಡಿದ್ದಂದ್ರೆ 625 ಔಟ್ ಆಫ್ 625. ಶ್ರೇಯಾ ಅಷ್ಟೇ ಅಲ್ಲ, ಸಾನ ಆಗಿರ್ಬೋದು, ಪಲ್ಲವಿ ಆಗಿರ್ಬೋದು, ಆನಂತರ ಸಂಗೀತ ಆಗಿರ್ಬೋದು. ಸಂಗೀತ ಬಹಳ ಕನ್ಫ್ಯೂಷನ್ ಮಾಡ್ಕೊಳೋ, ಪಲ್ಲವಿ ಸಂಗೀತ. ಈ ಗ್ರಾಮೀಣ ಭಾಗದಲ್ಲಿ ಈ ಶಾಲೆ ತೆಗೆದದ್ದು ನಾನು ದುಡ್ಡಿಗೋಸ್ಕರ ಈ ಸ್ಕೂಲ್ ನ ಓಪನ್ ಮಾಡಿಲ್ಲ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ 4 ವರ್ಷನಾಗ ಈ ಸ್ಕೂಲ್ ಯಾವ ರೀತಿ ಬೆಳವಣಿಗೆ ಆಗಿದೆ ಅನ್ನೋದು ನಿಮ್ಮ ಕಣ್ಣಿಗೆ ಆಗಲೇ ಅಡ್ಮಿಷನ್ ಫುಲ್ ಆಗ್ತಾ ಬಂದಿದೆ. ಈ ದಯವಿಟ್ಟು ಪಾಲಕರಲ್ಲಿ ಮನವಿ ಮಾಡ್ತೀನಿ, ಈ ಸ್ಕೂಲು ನೀವು ಮಕ್ಕಳನ್ನ ಹಚ್ಚಿ ಇಲ್ಲಿ ನೋಡ್ರಿ ಯಾವ ರೀತಿ ಬೆಳವಣಿಗೆ ಆಗ್ತಾವ. ಪರ್ಸೆಂಟೇಜ್ ಸಮೇತ ಈಗ ನಿಮ್ಗೆ ಗೊತ್ತಾಗಿದೆ 98% ಬಂದಿದೆ ಈ ಸ್ಕೂಲ್. 2ನೇ ವರ್ಷದಲ್ಲಿ 98% ನಾವು ಮಕ್ಕಳಿಗೆ ಮಾಡಿದ್ದೀವಿ. ಒಳ್ಳೆ ಶಿಕ್ಷಕರಿದ್ದಾರೆ, ಅನುಭವಿ ಶಿಕ್ಷಕರು. ಸಾಲಿನ 2026-27ನೇ ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ, ಈಗಾಗಲೇ ಓಪನ್ ಆಗಿದೆ ಮತ್ತು ಅಡ್ಮಿಷನ್ ಆಗಿವೆ. ನೀವು ಪಾಲಕರೆಲ್ಲ ಬಂದು ನೋಡಿ, ಇಲ್ಲಿ ವಾತಾವರಣ, ಇಲ್ಲಿ ಎನ್ವೈರನ್ಮೆಂಟ್ ನೋಡ್ಕೊಂಡು ನಿಮ್ಮ ಮಕ್ಕಳ ಅಡ್ಮಿಷನ್ ತಗೊಳ್ಳಿ ಅಂತ ಹೇಳ್ತಾ ನಾನು ನಮಸ್ಕಾರ.